ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿವಿತ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಮಾತಾಡ್ತಿರೋ ಟಾಪಿಕ್ ಬಂದು ವೈಕುಂಠ ಏಕಾದಶಿ. ವೈಕುಂಠ ಏಕಾದಶಿ ಹೇಗೆ ಪ್ರಾರಂಭ ಆಯ್ತು ಹಾಗೂ ವೈಕುಂಠ ಏಕಾದಶಿ ಹಿಂದೆ ಇರುವ ಮಹತ್ವ ಏನು, ನಾವು ಉಪವಾಸ ಮಾಡೋದ್ರಿಂದ ಸೈಂಟಿಫಿಕ್ ಆಗಿ ನಮ್ಗೇನಾದ್ರೂ ಬೆನಿಫಿಟ್ಸ್ ಇದೆಯಾ ಅಂತೆಲ್ಲ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ವಿಡಿಯೋಸ್ ನ ಹಾಗೆ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದಷ್ಟು ಮತ್ತಷ್ಟು ಇನ್ಫಾರ್ಮೇಶನ್ಸ್ ವಿಡಿಯೋಸ್ ನ ಅಪ್ಲೋಡ್ ಮಾಡೋದಕ್ಕೆ ನಮ್ಗೆ ಸ್ಫೂರ್ತಿ ಆಗುತ್ತೆ ಅಂತ ಹೇಳ್ತಾ ಇನ್ನೇನಕ್ಕೆ ತಡ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಬಹಳ ವರ್ಷಗಳ ಹಿಂದೆ ಲೋಕದಲ್ಲಿ ಶಾಂತಿಯನ್ನು ಕೆಡಿಸಲು ಮರಾಸುರ ಎನ್ನುವ ರಾಕ್ಷಸ ಇದ್ದನು. ಬ್ರಹ್ಮನಿಂದ ಅವನು ವರವನ್ನು ಪಡೆದುಕೊಂಡಿರ್ತಾನೆ. ಮರಾಸುರ ತುಂಬಾ ಅಹಂಕಾರಿ ಮತ್ತು ಕ್ರೂರನಾಗಿ ಇರ್ತಾನೆ. ದೇವತೆಗಳಿಗೂ ಕೂಡ ಅವನು ತೊಂದರೆಯನ್ನು ನೀಡುತ್ತಾ ಇರ್ತಾನೆ. ಅವನನ್ನು ಯಾರ ಕೈಯಲ್ಲೂ ಸೋಲಿಸಲು ಸಾಧ್ಯವಾಗುತ್ತಿರಲಿಲ್ಲ. ಎಲ್ಲಾ ದೇವತೆಗಳು ಒಟ್ಟಾಗಿ ಸೇರಿ ಒಂದೇ ಮನಸ್ಸಿನಿಂದ ವಿಷ್ಣುವಿನ ಬಳಿ ಹೋಗಿ ಸಹಾಯವನ್ನು ಬೇಡಿದರು. ದೇವತೆಗಳ ಮನವಿಯಂತೆ ವಿಷ್ಣು ಯುದ್ಧಕ್ಕೆ ಹೊರಟರು. ತುಂಬಾ ಭಯಾನಕವಾದ ಯುದ್ಧ ನಡೆಯುತ್ತಿತ್ತು. ಭೂಮಿ ನಡುಗಿತು, ಎಲ್ಲೆಡೆ ಗದ್ದಲ. ಆದರೂ ಕೂಡ ಮರಾಸುರನನ್ನು ಸೋಲಿಸಲು ಸಾಧ್ಯವಾಗಲಿಲ್ಲ. ಆ ನಂತರ ವಿಷ್ಣು ಬದರಿಕಾಶ್ರಮದ ಹತ್ತಿರ ಇರುವ ಸಿಂಹಾವತಿ ಎನ್ನುವ ಗುಹೆಗೆ ಹೋದರು. ಕೋಪದಿಂದ ಹುರಿದುಕೊಂಡು ಮರಾಸುರ ವಿಷ್ಣುವಿನ ಹಿಂದೆ ಹಿಂಬಾಲಿಸುತ್ತಲೇ ಬಂದನು. ಸ್ವಲ್ಪ ಕಾಲ ವಿಶ್ರಾಂತಿಯನ್ನು ಪಡೆದುಕೊಂಡು ಹೊಸ ಆಯುಧವನ್ನು ಸೃಷ್ಟಿಸಬೇಕು ಅಂತ ನಿರ್ಧರಿಸಿ ವಿಷ್ಣು ಯೋಗ ನಿದ್ರೆಯಲ್ಲಿ ಇದ್ದಾಗ ಮರಾಸುರ ಆ ಅವಕಾಶವನ್ನು ಬಳಸಿಕೊಂಡು ಗುಹೆಯೊಳಗೆ ನುಗ್ಗಿ ವಿಷ್ಣುವನ್ನು ಕೊಲ್ಲಲು ಪ್ರಯತ್ನಿಸುತ್ತಾನೆ. ಅದೇ ಸಮಯದಲ್ಲಿ ಒಂದು ದೊಡ್ಡ ಅಚ್ಚರಿ ಕೂಡ ನಡೆಯಿತು. ವಿಷ್ಣುವಿನ ದೇಹದಿಂದ ಒಂದು ದಿವ್ಯ ಸ್ತ್ರೀ ಶಕ್ತಿ ಹೊರಬಂದಿತು. ಅವಳು ತುಂಬಾ ಪವಿತ್ರ ಹಾಗೂ ಪ್ರಕಾಶಮಾನವಾಗಿದ್ದಳು. ಅವಳು ದುಷ್ಟರನ್ನು ನಾಶ ಮಾಡುವ ಶಕ್ತಿವಂತೆ. ಅವಳು ರಾಕ್ಷಸನ ಎದುರು ನಿಂತು ಕೆಲವೇ ಕ್ಷಣಗಳಲ್ಲಿ ಮರಾಸುರನನ್ನು ಕೊಂದು ಹಾಕಿದಳು. ವಿಷ್ಣು ಎದ್ದಾಗ ಆ ದಿವ್ಯ ಶಕ್ತಿ ಅವನ ಮುಂದೆ ಪ್ರಕಾಶಿಸುತ್ತಾ ನಿಂತುಕೊಂಡಿದ್ದಳು. ಅವಳ ಶೂರತ್ವ ಹಾಗೂ ಶಕ್ತಿಯನ್ನು ನೋಡಿ ವಿಷ್ಣು ತುಂಬಾ ಸಂತೋಷಪಟ್ಟರು. ವಿಷ್ಣು ನೀನು ಯಾರು ಎಂದು ಕೇಳಿದಾಗ ಅವಳು ನಗುತ್ತಾ ಹೇಳುತ್ತಾಳೆ, ನಾನು ನಿನ್ನಿಂದಲೇ ಹುಟ್ಟಿದ ದಿವ್ಯ ಶಕ್ತಿ, ಭಕ್ತರನ್ನು ರಕ್ಷಿಸಲು ನಾನು ಬಂದಿದ್ದೇನೆ ಅಂತ ಹೇಳಿ ತಿಳಿಸ್ತಾರೆ. ಆ ನಂತರ ವಿಷ್ಣು ಆ ದೈವ ಶಕ್ತಿಗೆ ಏನು ವರ ಬೇಕು ಅಂತ ಪ್ರಶ್ನಿಸುತ್ತಾರೆ. ಅದಕ್ಕೆ ವಿನಯದಿಂದ ಅವರು ಏನ್ ಹೇಳ್ತಾರೆ ಅಂತೆಲ್ಲ ತಿಳ್ಕೊಳ್ಳೋಣ. ಯಾರೆಲ್ಲ ವಿಡಿಯೋಸ್ನ ಇಲ್ಲಿ ತನಕ ನೋಡ್ತಿದ್ದೀರಾ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಪ್ರಭು, ನನ್ನ ಜನ್ಮದಿನವಾದ ಏಕಾದಶಿಯ ದಿನ ಉಪವಾಸ ಮಾಡುವವರಿಗೂ ಹಾಗೂ ಭಕ್ತಿಯಿಂದ ನಿಮ್ಮನ್ನು ಪೂಜಿಸುವವರಿಗೆ ಪಾಪಗಳಿಂದ ಮುಕ್ತರಾಗಲಿ, ಅವರಿಗೆ ಮೋಕ್ಷ ದೊರಕಲಿ ಮತ್ತು ನಿಮ್ಮ ಧರ್ಮವಾದ ವೈಕುಂಠಕ್ಕೆ ಹೋಗುವ ದಾರಿ ದೊರಕಲಿ ಅಂತ ಹೇಳಿ ವರವನ್ನು ಕೇಳಿಕೊಳ್ಳುತ್ತಾರೆ. ವಿಷ್ಣು ವರವನ್ನು ನೀಡುತ್ತಾರೆ. ಇಂದಿನಿಂದ ನೀನು ಏಕಾದಶಿ ದೇವಿ. ಈ ದಿನವನ್ನು ಆಚರಿಸುವವರು ಯಾರಾದರೂ ಸರಿ ವೈಕುಂಠದ ದಾರಿ ದೊರೆಯುತ್ತದೆ ಅಂತ ಹೇಳಿ ವಿಷ್ಣು ವರವನ್ನು ನೀಡುತ್ತಾರೆ. ಹೀಗೆ ವೈಕುಂಠ ಏಕಾದಶಿ ಅನ್ನೋದು ಆರಂಭ ಆಯ್ತು ಅಂತಾನೆ ಹೇಳಬಹುದು. ವೈಕುಂಠ ಏಕಾದಶಿಯ ವಿಶೇಷತೆ ಏನು ಅಂತ ಹೇಳಿದ್ರೆ, ಆ ದಿನ ವೈಕುಂಠದ ಬಾಗಿಲುಗಳು ತೆರೆಯುತ್ತವೆ. ಮತ್ತೆ ಭಕ್ತರು ಉಪವಾಸ ಮಾಡಿ ಜಪ ಹಾಗೂ ಧ್ಯಾನ ಮಾಡಿ ಭಕ್ತಿಯಿಂದ ವಿಷ್ಣುವನ್ನು ಪೂಜಿಸಿದರೆ ಅವರ ಮೇಲೆ ವಿಷ್ಣುವಿನ ಕೃಪೆ ದೊರೆಯುತ್ತದೆ. ಇದಕ್ಕಾಗಿ ವೈಕುಂಠ ಏಕಾದಶಿ ಕೇವಲ ಉಪವಾಸ ದಿನ ಅಲ್ಲ ಅಂತ ಕೂಡ ಹೇಳ್ತಾರೆ. ಇದು ಭಕ್ತಿ, ಶ್ರದ್ಧೆ, ನಂಬಿಕೆ ಮತ್ತು ಮೋಕ್ಷಕ್ಕೆ ದಾರಿ ತೋರುವ ವಿಶೇಷ ದಿನ ಅಂತಾನೆ ಹೇಳಬಹುದು. ಏಕಾದಶಿ ಉಪವಾಸದ ವೈಜ್ಞಾನಿಕ ಕಾರಣಗಳು. ಮೊದಲನೇದಾಗಿ ಡೈಜೆಸ್ಟಿವ್ ಸಿಸ್ಟಮ್. ನಾವು ಪ್ರತಿದಿನ ತಿನ್ನೋದ್ರಿಂದ ಹೊಟ್ಟೆ ಯಾವಾಗಲೂ ಕೆಲಸ ಮಾಡಲೇಬೇಕಾಗತ್ತೆ. ಏಕಾದಶಿಯ ದಿನ ಉಪವಾಸವನ್ನು ಮಾಡಿದ್ರೆ ಹೊಟ್ಟೆಗೆ ಸ್ವಲ್ಪ ಆರಾಮಾಗಿ ಸಿಗುತ್ತೆ. ಇದರಿಂದ ದೇಹ ಹೆಚ್ಚು ಚೆನ್ನಾಗಿ ಕೆಲಸ ಮಾಡಲು ಸಾಧ್ಯವಾಗುತ್ತೆ ಅಂತ ಹೇಳಲಾಗುತ್ತೆ. ಎರಡನೇದಾಗಿ ಮೆಟಬಾಲಿಸಮ್ ಸಪೋರ್ಟ್ ಹಾಗೂ ಶುಗರ್ ನಿಯಂತ್ರಣದಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ಏಕಾದಶಿಯ ದಿನ ನಾವು ಉಪವಾಸ ಮಾಡೋದ್ರಿಂದ
ರಕ್ತದಲ್ಲಿರುವ ಶುಗರ್ ಕಂಟೆಂಟ್ ಕೂಡ ನಿಯಂತ್ರಣಕ್ಕೆ ಬರುತ್ತೆ. ಇದರಿಂದ ಮಧುಮೇಹ ನಿಯಂತ್ರಣಕ್ಕೆ ಸಹಾಯವಾಗುತ್ತೆ ಅಂತ ಹೇಳಲಾಗುತ್ತೆ. ಉಪವಾಸವನ್ನು ಮಾಡಿದ್ರೆ ಮನಸ್ಸು ಹೆಚ್ಚು ಶಾಂತವಾಗಿರುತ್ತೆ. ನಿಯಮಿತ ಉಪವಾಸದಿಂದ ಶಿಸ್ತು ಬರುತ್ತೆ ಹಾಗೂ ಸ್ವಯಂ ನಿಯಂತ್ರಣವನ್ನು ನಾವು ಹೆಚ್ಚಾಗಿ ಕಳೆಯಬಹುದು ಅಂತ ಹೇಳಲಾಗುತ್ತೆ. ಏಕಾದಶಿ ಉಪವಾಸವನ್ನು ಕೇವಲ ಧಾರ್ಮಿಕವಾಗಿ ಮಾತ್ರ ನೋಡಬಾರ್ದು. ದೇಹಕ್ಕೆ, ಮನಸ್ಸಿಗೆ ಮತ್ತು ನಮ್ಮ ಜೀವನ ಶೈಲಿಗೆ ತುಂಬಾ ಉಪಯೋಗಕಾರಿ ಅಂತ ಹೇಳಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್, ವೈಕುಂಠ ಏಕಾದಶಿಯ ಮಹತ್ವ ಏನು, ನಾವು ಉಪವಾಸ ಮಾಡೋದ್ರಿಂದ ಏನೆಲ್ಲ ನಮ್ಗೆ ಸೈಂಟಿಫಿಕ್ ಆಗಿ ಕೂಡ ಬೆನಿಫಿಟ್ಸ್ ಇದೆ ಅಂತ. ಸೊ ನಮ್ಮ ಪೂರ್ವಜರು ಏನೇ ಮಾಡಿದ್ರು ಅದಕ್ಕೊಂದು ಅರ್ಥ ಇದೆ ಅಂತ ಹೇಳೋದಕ್ಕೆ ನಮ್ಮ ಆಚರಣೆಗಳೇ ಹಿಂದೆ ಇರುವಂತಹ ಸೈಂಟಿಫಿಕ್ ಬೆನಿಫಿಟ್ಸ್ ಅಂತ ನಾವು ತಿಳ್ಕೊಬಹುದು. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ವಿಡಿಯೋಸ್ನ ಹಾಗೆ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಅಂಡ್ ಸ್ಟೇ ಟ್ಯೂನ್ ಟು ಮೈ ಚಾನಲ್.